Hello students, in our last class we have discussed about some of the important definitions and terminologies related to coordination compounds. So in this video we are going to discuss one important concept in coordination compounds, that is nomenclature of coordination compounds. In our class 11 we have discussed about the nomenclature, IUPAC nomenclature of organic compounds. So in class 12 we have to assign a IUPAC nomenclature for a coordination compounds. So this is very important for theory exam and also for competitive exams. Okay, to name an organic coordination compound, okay, to name a coordination compounds we have to know some important rules, okay, for naming a coordination compounds. Okay, in organic chemistry also for IUPAC naming we have different rules like a parent chain, selection of parent chain, long chain rule and lowest sum rule, right? So here also there are some rules. By knowing these rules we can easily name the coordination compounds. Okay, so what are those rules? So these are very important. Okay, so rules for naming the coordination compounds. Okay, how to name the coordination compounds? By knowing these rules we can easily name the coordination compounds, right? So the first rule, okay, rules for naming the coordination compounds. So this is very important, be careful. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಗಮನ ಇಟ್ಟು. ಸೊ ಮರ್ತೋಗುತ್ತೆ ಕೆಲವೊಂದು ರೂಲ್ಸ್ಗಳು, ಹಾಗಾಗಿ ಇಲ್ಲಿ ನೀವು ರೂಲ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳೇಬೇಕು ಒಂದು ನೇಮ್ ಮಾಡಬೇಕು ಅಂತಂದರೆ. ಓಕೆ, ಸೊ ಫಸ್ಟ್ ರೂಲ್ ಏನಿದೆ ನೋಡಿ, ಇನ್ ದ ಅಯೋನಿಕ್ ಕಾಂಪ್ಲೆಕ್ಸ್, ಓಕೆ, ಇನ್ ದ ಅಯೋನಿಕ್ ಕಾಂಪ್ಲೆಕ್ಸ್ ದ ಕ್ಯಾಟಯಾನ್ ಇಸ್ ನೇಮ್ಡ್ ಫಸ್ಟ್ ಆ್ಯಂಡ್ ದೆನ್ ಆ್ಯನಾಯಾನ್. ನ್ಯೂಟ್ರಲ್ ಕಾಂಪ್ಲೆಕ್ಸ್ ನೇಮ್ಡ್ ಇನ್ ಒನ್ ವರ್ಡ್. ಓಕೆ, ಅಯೋನಿಕ್ ಕಾಂಪ್ಲೆಕ್ಸ್ ಅಂದರೆ ಏನಪ್ಪ ಅಂದರೆ, ನಾನು ಕೋಆರ್ಡಿನೇಷನ್ ಎಂಟಿಟಿ ಎಕ್ಸ್ಪ್ಲೇನ್ ಮಾಡುವ ಹೇಳಿದ್ದೆ, ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್, ಆ್ಯನಾಯಾನಿಕ್ ಕಾಂಪ್ಲೆಕ್ಸ್, ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಂತ ಬರುತ್ತೆ ಅಂತ. ಓಕೆ, ಡಿಫ್ರೆಂಟ್ ಟೈಪ್ ಆಫ್ ಕಾಂಪ್ಲೆಕ್ಸ್ ಇದೆ, ಕ್ಯಾಟಯಾನಿಕ್, ಆ್ಯನಾಯಾನಿಕ್ ಆ್ಯಂಡ್ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಂತ. ಸೊ ಫಾರ್ ಎಕ್ಸಾಂಪಲ್ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಮೀನ್ಸ್ ನೋಡಿ K4FeCN6. okay, so this is cationic complex. Okay, this is cation, sorry, this is anionic complex. This is a cation and this is completely anionic complex. And here is one more example, CONH3 4Cl2 and Cl. okay, this is one more complex. And also nickel carbonyl. okay, this is one more complex. So this is an anionic complex and this is cationic complex and this is neutral complex. Here this is a cation K plus and this will be anionic part, and here this chloride is a anionic part and this will be cationic part. So in the first rule, while naming the ionic complex, the cation should be named first. It means potassium. ಓಕೆ, ಪೊಟ್ಯಾಷಿಯಮ್ನ ಫಸ್ಟ್ ನೇಮ್ ಮಾಡಬೇಕು. ಇಲ್ಲಿ K4 ಇದೆ ಅಂತ ಅಂದ್ಬಿಟ್ಟು ಟೆಟ್ರಾ, 4 ಇದೆ ಅಂದರೆ ಟೆಟ್ರಾ ಅಂತ ಯೂಸ್ ಮಾಡಬಾರ್ದು. ಔಟ್ಸೈಡ್ ದ ಬ್ರ್ಯಾಕೆಟಲ್ಲಿ ಈ ಥರ ಇದ್ದರೆ ನಾವು ಟ್ರೈ ಟೆಟ್ರಾ ಅಂತ ನಂಬರ್ಸ್ನ ಯೂಸ್ ಮಾಡೋ ಹಾಗಿಲ್ಲ. ಸೊ K ಇದೆ, ದಟ್ ಮೀನ್ಸ್ ಪೊಟ್ಯಾಷಿಯಮ್ ಅಂತ ಫಸ್ಟ್ ನೇಮ್ ಬರೀಬೇಕು. ಪೊಟ್ಯಾಷಿಯಮ್ ಹೆಕ್ಸಾಸೈನೋ ಫೆರೇಟ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ರೀತಿ ಇದ್ದಾಗ ಓಕೆ ಪೊಟ್ಯಾಷಿಯಮ್ ಫಸ್ಟ್ ನೇಮ್ ಬರುತ್ತೆ. ಆ್ಯಂಡ್ ಹಿಯರ್ ನೋಡಿ, ಇಲ್ಲಿ ದಿಸ್ ವಿಲ್ ಬಿ ದ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್. ಇದು ಈಗ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಆಗುತ್ತೆ, ಹಾಗಾಗಿ ಇದನ್ನು ಫಸ್ಟ್ ನೇಮ್ ಮಾಡಬೇಕು. ಓಕೆ, ಇದನ್ನು ಫಸ್ಟ್ ನೇಮ್ ಮಾಡಿ ಕೊನೆಗೆ ಇದನ್ನು ನೇಮ್ ಮಾಡಬೇಕು, ಅಯೋನೈಸೇಷನ್ ಸ್ಪಿಯರ್ನ. ಓಕೆ, ಆ್ಯಂಡ್ ದಿಸ್ ಇಸ್ ಅ ನ್ಯೂಟ್ರಲ್ ಕಾಂಪ್ಲೆಕ್ಸ್. ದಿಸ್ ನ್ಯೂಟ್ರಲ್ ಕಾಂಪ್ಲೆಕ್ಸ್ ನೇಮ್ಡ್ ಇನ್ ಒನ್ ವರ್ಡ್ ಆ್ಯಂಡ್ ದೆನ್ ಆಯೋನಿಕ್ ಪಾರ್ಟ್. ಓಕೆ, ಇಲ್ಲಿ ಇದು ಕ್ಯಾಟಯಾನ್ ಪಾರ್ಟ್ ಆಗುತ್ತೆ. ಕ್ಯಾಟಯಾನಿಕ್ ಪಾರ್ಟ್ ಇಟ್ ಇಸ್ ಎ ಕೌಂಟರ್ ಅಯಾನ್. ಕ್ಯಾಟಯಾನಿಕ್ ಪಾರ್ಟ್ನ ಫಸ್ಟ್ ನೇಮ್ ಮಾಡಬೇಕು ಆ್ಯಂಡ್ ಆಫ್ಟರ್ ದಟ್ ವಿ ಹ್ಯಾವ್ ಟು ಗೋ ಫಾರ್ ದ ಕಾಂಪ್ಲೆಕ್ಸ್. ಈ ಕಾಂಪ್ಲೆಕ್ಸ್ಗೆ ಎಂಟರ್ ಆಗಬೇಕಾಗುತ್ತೆ. ಬಟ್ ಇಲ್ಲಿ ನೋಡಿ, ಇದು ಕ್ಯಾಟಯಾನಿಕ್ ಪಾರ್ಟು, ಹಾಗಾದರೆ ಕಾಂಪ್ಲೆಕ್ಸ್ನ ಫಸ್ಟು ನೇಮ್ ಮಾಡಿ ಆಮೇಲೆ ಕೌಂಟರ್ ಅಯಾನ್ ಪಾರ್ಟ್ ಹೋಗಬೇಕಾಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿ ಕ್ಯಾಟಯಾನ್ ಆ್ಯನಾನಿಕ್ ಕಾಂಪ್ಲೆಕ್ಸ್ ಅಂತಲ್ಲ, ಇಟ್ ಈಸ್ ಎ ನ್ಯೂಟ್ರಲ್ ಕಾಂಪ್ಲೆಕ್ಸ್. ಸೊ ಒಂದು ವರ್ಡಲ್ಲಿ ಇದು ನೇಮ್ ಮಾಡಬೇಕು. ಸೊ ದಿಸ್ ಇಸ್ ದ ಫಸ್ಟ್ ರೂಲ್, ವೆರಿ ಇಂಪಾರ್ಟೆಂಟ್ ರೂಲ್. ಕ್ಯಾಟಯಾನ್ ಶುಡ್ ಬಿ ನೇಮ್ಡ್ ಫಸ್ಟ್. ಕ್ಯಾಟಯಾನ್ ಸ್ಪೀಸೀಸ್ ಏನಿರುತ್ತೆ ಅದನ್ನು ಫಸ್ಟ್ ನೇಮ್ ಮಾಡಬೇಕು. ಸೊ ಕಾಂಪ್ಲೆಕ್ಸ್ ಆದರೂ ಕ್ಯಾಟಯಾನ್ ಆಗಿರುತ್ತೆ, ಇಲ್ಲ ಕೌಂಟರ್ ಅಯಾನ್ ಆದರೂ ಕ್ಯಾಟಯಾನ್ ಆಗಿರುತ್ತೆ ಇಲ್ಲಿ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ರೂಲ್. ಆಫ್ಟರ್ ದಟ್ ವಿ ಹ್ಯಾವ್ ಅನದರ್ ರೂಲ್. ಸೆಕೆಂಡ್ ರೂಲ್ ಏನಪ್ಪ ಅಂದರೆ, ದ ಲಿಗ್ಯಾಂಡ್ಸ್ ಅರೇಂಜ್ಡ್ ಆ್ಯಂಡ್ ನೇಮ್ಡ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಬಿಫೋರ್ ದ ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್. ಓಕೆ, ಲಿಗ್ಯಾಂಡ್ಸ್ ಏನಿದೆ, ದೀಸ್ ಲಿಗ್ಯಾಂಡ್ಸ್ ವಿಲ್ ಬಿ ನೇಮ್ಡ್ ಫಸ್ಟ್ ಬಿಫೋರ್ ದ ಸೆಂಟ್ರಲ್ ಮೆಟಲ್ ಆಟಮ್. ಫಸ್ಟು ಕ್ಯಾಟಯಾನ್ ಕಾಂಪ್ಲೆಕ್ಸ್, ಆ್ಯನಾನಿಕ್ ಕಾಂಪ್ಲೆಕ್ಸ್ ನೋಡ್ತೀರಾ, ಕ್ಯಾಟಯಾನ್ನ ಫಸ್ಟು ನೇಮ್ ಮಾಡ್ತೀರಾ. ಕ್ಯಾಟಯಾನ್ ನೇಮ್ ಮಾಡಾದ್ಮೇಲೆ ಕಾಂಪ್ಲೆಕ್ಸ್ಗೆ ಹೋಗ್ತೀರಾ. ಈಗ ಈ ಕಾಂಪ್ಲೆಕ್ಸ್ ಒಳಗೆ ಈಗ ಲಿಗ್ಯಾಂಡ್ ಇದೆ, ಸೆಂಟ್ರಲ್ ಮೆಟಲ್ ಆಟಮ್ ಇದೆ. ಸೊ ದಟ್ ಲಿಗ್ಯಾಂಡ್ ಶುಡ್ ಬಿ ನೇಮ್ಡ್ ಫಸ್ಟ್ ಬಿಫೋರ್ ದ ಸೆಂಟ್ರಲ್ ಮೆಟಲ್ ಆಟಮ್. ಓಕೆ, ಸೊ ಲಿಗ್ಯಾಂಡ್ನ ಫಸ್ಟ್ ನೇಮ್ ಮಾಡಿ, ಲಿಗ್ಯಾಂಡ್ನ ನೇಮ್ ಮಾಡಿ ಆಮೇಲೆ ಸೆಂಟ್ರಲ್ ಮೆಟಲ್ ಆಟಮ್ನ ನೇಮ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಮ್ ಇದೆ, ಅದಾದಮೇಲೆ ನೆಕ್ಸ್ಟು ಕಾಂಪ್ಲೆಕ್ಸ್ಗೆ ಹೋಗ್ತೀರಾ, ಇಲ್ಲಿ ಸೈನೈಡ್ ಅಂಡ್ ಲಿಗ್ಯಾಂಡ್ ಇದೆ, ಇದನ್ನು ನೇಮ್ ಮಾಡ್ತೀರಾ. ಅದಾದಮೇಲೆ ನೆಕ್ಸ್ಟು ವಿ ಹ್ಯಾವ್ ಟು ನೇಮ್ ದ ಸೆಂಟ್ರಲ್ ಮೆಟಲ್ ಆಟಮ್. ಸೊ ಇಫ್ ದೇರ್ ಆರ್
ಒನ್ ಆರ್ ಮೋರ್ ಲಿಗಂಡ್, ಟೂ ಆರ್ ಮೋರ್ ಲಿಗಂಡ್ಸ್, ಓಕೆ, ಟೂ ಡಿಫ್ರೆಂಟ್ ಲಿಗಂಡ್ಸ್ ಇದ್ದರೆ ಏನು ಮಾಡಬೇಕಾಗುತ್ತೆ, ವಿ ಹ್ಯಾವ್ ಟು ಗೋ ಫಾರ್ ಆಲ್ಫಾಬೆಟಿಕಲ್ ಆರ್ಡರ್. ಸೊ ಹಿಯರ್ ನೋಡಿ, ಇಲ್ಲಿ 2 ಲಿಗಂಡ್ಸ್ ಇದೆ, ಕ್ಲೋರೈಡ್ ಲಿಗಂಡು, ಅಮೈನ್ ಲಿಗಂಡು. ಸೊ ಆಲ್ಫಾಬೆಟಿಕ್ ಆರ್ಡರ್ ಬಂದರೆ ಅಮೈನ್ ಎ ಅಂದರೆ ಫಸ್ಟು ಇದನ್ನು ನೇಮ್ ಮಾಡಿ, ನೆಕ್ಸ್ಟು ಕ್ಲೋರೈಡ್ ಸಿ ಲಿಗಂಡ್ಗೆ ಹೋಗಬೇಕು. ಸೊ ಇಲ್ಲಿ ರೂಲ್ ಏನು, ಸೆಂಟ್ರಲ್ ಕಾಂಪ್ಲೆಕ್ಸ್ ಒಳಗೆ ನಾವು ಎಂಟ್ರ್ ಆದರೆ ಕೋಆರ್ಡಿನೇಷನ್ ಸ್ಪಿಯರ್ ಒಳಗೆ ಎಂಟ್ರ್ ಆದಾಗ ಫಸ್ಟು ವಿ ಹ್ಯಾವ್ ಟು ನೇಮ್ ದ ಲಿಗಂಡ್ಸ್. ಸೊ ಆಫ್ಟರ್ ದಟ್ ವಿ ಹ್ಯಾವ್ ಟು ನೇಮ್ ಸೆಂಟ್ರಲ್ ಮೆಟಲ್ ಆಟಮ್. This is the most important rule. So first we have to name the ligands and we have to go for a central metal atom. If there are more than one kind of ligands, then we have to go for an alphabetical order. ಇಲ್ಲಿ 2 kind of ligands ಇದೆ, alphabetical order ನೇಮ್ ಮಾಡಬೇಕಾಗುತ್ತೆ. So this is the second important rule. Okay, and third one, what is the third one? So naming of the ligand, how to name the ligand. ಓಕೆ, ಲಿಗಂಡ್ಸ್ನ ಯಾವ ರೀತಿ ನೇಮ್ ಮಾಡ್ತೀರಿ. ಸೊ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲಿಗಂಡ್ಸ್, ಆನೈನಿಕ್ ಲಿಗಂಡ್ಸ್, ಕ್ಯಾಟೈನಿಕ್ ಲಿಗಂಡ್ ಆ್ಯಂಡ್ ನ್ಯೂಟ್ರಲ್ ಲಿಗಂಡ್ಸ್ ಅಂತ 3 ವೆರೈಟಿ ಲಿಗಂಡ್ಸ್ಗಳಿದೆ. ಸೊ ಲಿಗಂಡ್ಸ್ಗಳನ್ನ ನೇಮ್ ಮಾಡಬೇಕು ಅಂದರೆ, ಸೊ ದ ನೇಮ್ ಆಫ್ ಆನೈನಿಕ್, ನ್ಯೂಟ್ರಲ್ ಆ್ಯಂಡ್ ಕ್ಯಾಟೈನಿಕ್ ಲಿಗಂಡ್ಸ್ ಆರ್ ರಿಟನ್ ಆಸ್ ಫಾಲೋಸ್. ಈಗ ಹೇಗೆ ಕೊಟ್ಟಿದ್ದೀನಿ ಲಿಸ್ಟ್ನ ಹೇಳ್ತೀನಿ. ಸೊ ಫಸ್ಟ್ ನೋಡಿ, ಆನೈನಿಕ್ ಲಿಗಂಡ್ಸ್. ಆನೈನಿಕ್ ಲಿಗಂಡ್ಸ್ ಕೊಟ್ಟಾಗ ಆನೈನಿಕ್ ಲಿಗಂಡ್ ಎಂಡಿಂಗ್ ವಿತ್ ಐಡ್ ಅಂತಂದರೆ ಫಾರ್ ಎಕ್ಸಾಂಪಲ್ ಕ್ಲೋರೈಡ್, ಬ್ರೋಮೈಡ್, ಓಕೆ, ಸೈನೈಡ್ ಅಂತ ಈ ರೀತಿ ಎಂಡ್ ಆಗುತ್ತೆ ಲಾಸ್ಟ್ ಎಂಡಿಂಗಲ್ಲಿ. ಸೊ ಅದನ್ನು ವಿ ಹ್ಯಾವ್ ಟು ರಿಪ್ಲೇಸ್ ವಿತ್ ಇಡೋ. ಐಡ್ ಇತ್ತು ಅಂದರೆ ವಿ ಹ್ಯಾವ್ ಟು ರಿಪ್ಲೇಸ್ ವಿತ್ ಇಡೋ. ಇಫ್ ಇನ್ ಕೇಸ್ ಐಟ್ ಇತ್ತು ಅಂತಂದರೆ ವಿ ಹ್ಯಾವ್ ಟು ರಿಪ್ಲೇಸ್ ವಿತ್ ಇಠೋ. ಇಫ್ ಇನ್ ಕೇಸ್ 8 ಇತ್ತು ಅಂದರೆ ವಿ ಹ್ಯಾವ್ ಟು ರಿಪ್ಲೇಸ್ ವಿತ್ ಎಠೋ. ಸೊ ಇದರಿಂದ ರಿಪ್ಲೇಸ್ ಮಾಡಬೇಕಾಗತ್ತೆ. ಓಕೆ, ದಿಸ್ ಇಸ್ ದ ನೇಮಿಂಗ್ ಆನೈನಿಕ್ ಲಿಗಂಡ್ಸ್. ಆನೈನಿಕ್ ಲಿಗಂಡ್ಸ್ ಕೊಟ್ಟಾಗ ಆನೈನಿಕ್ ಲಿಗಂಡ್ ನೋಡಿ, ಸೈನೈಡ್ ಇಸ್ ಆನೈನಿಕ್ ಲಿಗಂಡ್, ಕ್ಲೋರೈಡ್ ಇಸ್ ಆನೈನಿಕ್ ಲಿಗಂಡ್. ಓಕೆ, ಆನೈನ್ ಲಿಗಂಡ್ ಇದ್ದಾಗ ಐಡ್ ಇತ್ತು ಅಂದರೆ ಇಡೋ ಅಂತ ರಿಪ್ಲೇಸ್ ಮಾಡಬೇಕು. ಐಟ್ ಇತ್ತು, ಸಲ್ಫೈಟ್ ಅಂತ ಇದ್ದರು ಸಲ್ಫಿಟೋ. ಓಕೆ, ಕಾರ್ಬನೇಟ್ ಅಂತ ಇದ್ದರು ಕಾರ್ಬನೇಟೋ. ಸೊ ಈ ರೀತಿ ನೇಮ್ ಮಾಡಬೇಕಾಗುತ್ತೆ. ಸೊ ಒಂದು ಲಿಸ್ಟ್ನ ನಾನು ಕೊಡ್ತೀನಿ, ಆ ಲಿಸ್ಟಲ್ಲಿ ನಾವು ನೋಡ್ಬೋದು ಹೇಗೆ ಅಂತ. ಓಕೆ, ಹಿಯರ್ ಇಸ್ ಅ ಲಿಸ್ಟ್ ಆಫ್ ಲಿಗಂಡ್ಸ್, ಆನೈನಿಕ್ ಲಿಗಂಡ್ಸ್. ಆನೈನಿಕ್ ಲಿಗಂಡ್ಸ್ನ ಹೇಗೆ ನೇಮ್ ಮಾಡಬೇಕು ಅಂತ ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ದೀನಿ. ಇಷ್ಟು ಲಿಸ್ಟ್ನ ಕರೆಕ್ಟಾಗಿ ನೋಡಿಕೊಂಡ್ರೆ ಆನೈನಿಕ್ ಲಿಗಂಡ್ಸ್ನ ಈಸಿಯಾಗಿ ನೇಮ್ ಮಾಡ್ಬೋದು. ಸೊ ನೋಡಿ ನಾ ಅಂತ, ಕ್ಲೋರೈಡ್ ಇಸ್ ಆನೈನಿಕ್ ಲಿಗಂಡ್, Cl-. ಏನಂತ ನೇಮ್ ಮಾಡಬೇಕು, ಐಡ್, ಇಟ್ ವಿಲ್ ಬಿ ರಿಪ್ಲೇಸ್ಡ್ ವಿತ್ ಇಡೋ, ಕ್ಲೋರಿಡೋ. ಆ್ಯಂಡ್ ಬ್ರೋಮೈಡ್, Br-, ಇಟ್ ಇಸ್ ಬ್ರೋಮಿಡೋ. ಸಯನೈಡ್, Cn-, ಸಯನಿಡೋ. ಓಕೆ, ಸೊ ನೋಡಿ, ಕ್ಲೋರಿಡೋ, ಬ್ರೋಮಿಡೋ, ಸಯನಿಡೋ ಅಂತಿದೆ. ಇದನ್ನು ಕ್ಲೋರೋ, ಬ್ರೋಮೋ, ಸಯನೋ ಅಂತಲೂ ಬರಿಬೋದು. ಓಕೆ, ಕ್ಲೋರೋ, ಸಯನೋ, ಬ್ರೋಮೋ ಈ ರೀತಿಯೂ ಬರೀತಾರೆ, ಕನ್ಫ್ಯೂಸ್ ಆಗಬೇಡಿ. ಸೊ ಕೆಲವೊಂದು ಕಡೆ ಐಯುಪ್ಯಾಕ್ ನೇಮಲ್ಲಿ ಸಯನಿಡೋ ಅಂತಲೇ ಬರೆದಿರಲ್ಲ, ಸಯನೋ ಅಂತಲೂ ಕೊಟ್ಟಿರ್ತಾರೆ. ಐಯುಪ್ಯಾಕ್ ನೇಮಲ್ಲಿ ಸಯನೋ ಅಂತಲೂ ತೊಗೊಂಡಿರ್ತಾರೆ, ಕ್ಲೋರೋ ಅಂತಲೂ ತೊಗೊಂಡಿರ್ತಾರೆ, ಇಲ್ಲ ಕ್ಲೋರಿಡೋ ಅಂತಲೂ ಬರೆದಿರ್ತಾರೆ. ಬಟ್ ಐಯುಪ್ಯಾಕ್ ನೇಮ್ ಪ್ರಕಾರ ವಿ ಹ್ಯಾವ್ ಟು ರಿಪ್ಲೇಸ್ ಐಡ್ ವಿತ್ ಇಡೋ. ಓಕೆ, ಕ್ಲೋರೋ, ಬ್ರೋಮೋ, ಸಯನೋ ಅಂತ ಬರೆದ್ರು ನೋ ಪ್ರಾಬ್ಲಮ್, ಬರಿಬೋದು. ಓಕೆ, ಸೊ ಹಾಗಾಗಿ ಇದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಪರಾಕ್ಸೈಡ್ ಅಂತಿದೆ, O2 2-, ಇಟ್ ಇಸ್ ಪರಾಕ್ಸೈಡ್. ಇಟ್ ವಿಲ್ ಬಿ ರಿಪ್ಲೇಸ್ ವಿತ್ ಪರಾಕ್ಸೋ. ಓಕೆ, ನಾಟ್ ಪರಾಕ್ಸಿಡೋ, ಇಟ್ ಈಸ್ ಪರಾಕ್ಸೋ. ಸೊ ಪರಾಕ್ಸೈಡ್ ಇದನ್ನು ಪರಾಕ್ಸೋ ಅಂತ ಮಾಡಿ. ಹೇಗೆ ಇಲ್ಲಿ ಕ್ಲೋರೋ, ಬ್ರೋಮೋ, ಸಯನೋ ಅಂತ ಹೇಳಿದೆ, ಆ ರೀತಿ ಇದನ್ನು ಪರಾಕ್ಸೋ ಅಂತಲೇ ಹೇಳಿ ಪರಾಕ್ಸೈಡು ಅಂತ ಚೇಂಜ್ ಮಾಡಿಬಿಡಿ. ಆ್ಯಂಡ್ ಆಲ್ಸೋ ಹೈಡ್ರಾಕ್ಸೈಡ್ ಅಂತಿದೆ, ಇಟ್ ವಿಲ್ ಬಿ ಹೈಡ್ರಾಕ್ಸೋ. ಓಕೆ, ಹೈಡ್ರಾಕ್ಸೋ ಅಂತ ಚೇಂಜ್ ಮಾಡಿ. ಆ್ಯಂಡ್ ಸಲ್ಫೈಡ್ ಇದೆ, ಸಲ್ಫಿಡೋ. ಅಮೈಡ್ ಇದೆ, ಅಮಿಡೋ. ಇಮೈಡ್, ಇಮಿಡೋ. ಓಕೆ, ನೈಟ್ರೈಡ್, ನೈಟ್ರಿಡೋ. ಸೊ ನೋಡಿ, ಇಲ್ಲಿ N3- ಅಂದಿದೆ, N3- ಚಾರ್ಜ್ ಇದು, ದಿಸ್ ಇಸ್ ನೈಟ್ರೈಡ್. ಬಟ್ ಇಲ್ಲಿ N3 ಅಂತ ಇಲ್ಲಿ 3 ಇದ್ದರೆ ಸೊ ಅದು ಅಜೈಡ್ ಅಂತ ಆಗುತ್ತೆ. ಓಕೆ, ಅದು ಅಜೈಡ್ ಅಂತ ಆಗುತ್ತೆ. ಬಟ್ ಇಲ್ಲಿ ಚಾರ್ಜ್ ಇರೋದು N3- ಅಂದರೆ 3- ಚಾರ್ಜ್ ಇದೆ, ಇಟ್ ಇಸ್ ನೈಟ್ರೈಡ್. ಓಕೆ, ಅಮೈಡ್ ಅಂದರೆ NH2-. ಬಟ್ ಅಮೈಡ್ ಇಲ್ಲಿ ನೋಡಿ, ಸಾರಿ, ದಿಸ್ ಇಸ್ ಇಮೈಡ್, NH2- ಚಾರ್ಜ್ ಇದೆ. ಬಟ್ ಅಮೈಡ್ ಅಂದರೆ NH2-1 ಚಾರ್ಜ್ ಇದ್ದರೆ ದಟ್ ಇಸ್ ಅಮೈಡ್. ಓಕೆ, ಸೊ ಬಿ ಕೇರ್ಫುಲ್ ವಿತ್ ಇಟ್. ಆ್ಯಂಡ್ ವಿ ಹ್ಯಾವ್ ಫಾಸ್ಫೈಡ್. ಓಕೆ, ಫಾಸ್ಫೈಡ್ P3- ಅಂದರೆ ಫಾಸ್ಫಿಡೋ. ಆ್ಯಂಡ್ ಆಕ್ಸೈಡ್ ಅಂತಂದರೆ O2- ಅಂತ ಇದೆ, ಚಾರ್ಜ್ 2-, ಆಕ್ಸೈಡ್ O2-, ಇಟ್ ಇಸ್ ಆಕ್ಸೋ. ಸೂಪರ್ ಆಕ್ಸೈಡ್ ಅಂದರೆ O2-1 ಚಾರ್ಜ್, ಹಿಯರ್ -1 ಚಾರ್ಜ್, ಹಿಯರ್ 2- ಚಾರ್ಜ್, ಅದು ಆಕ್ಸೈಡ್. ಸೂಪರ್ ಆಕ್ಸೈಡ್ ಅಂದರೆ O2-1 ಚಾರ್ಜ್, ಇಟ್ ವಿಲ್ ಬಿ ಸೂಪರ್ ಆಕ್ಸೋ. ಓಕೆ, ಈ ರೀತಿ ನೇಮ್ ಮಾಡ್ತೀರಾ. ಆ್ಯಂಡ್ ಹೀರ್ ನೋಡಿ, ಇದೆಲ್ಲ ಐಡ್ ಅಂತ ಇತ್ತು. ನೆಕ್ಸ್ಟ್ 8 ಅಂತ ಇದೆ, ಕಾರ್ಬನೇಟ್, CO3 2- ಅಂದರೆ ಇಟ್ ವಿಲ್ ಬಿ ಕಾರ್ಬನೇಟೋ. ಆಕ್ಸಲೇಟ್, C2O4 2-, ಆಕ್ಸಲೇಟ್ ವಿಲ್ ಬಿ ಆಕ್ಸಲೇಟೋ. ಸಲ್ಫೇಟ್, SO4 2-, ಸಲ್ಫೇಟೋ. ನೈಟ್ರೇಟ್, NO3-1 ಚಾರ್ಜ್, NO3-1 ಚಾರ್ಜ್, ನೈಟ್ರೇಟೋ. ಓಕೆ, ಆ್ಯಂಡ್ ಸಲ್ಫೈಟ್, SO3 2-, ಸಲ್ಫೇಟ್ ಮೀನ್ಸ್ SO4 2-, ಸಲ್ಫೈಟ್ ಮೀನ್ಸ್ SO3 2-, ಇಟ್ ವಿಲ್ ಬಿ ಸಲ್ಫಿಟೋ. ಥಯೋಸಲ್ಫೇಟ್, S2O3 2-, ಇಟ್ ವಿಲ್ ಬಿ ಥಯೋಸಲ್ಫೇಟೋ. ಅಸಿಟೇಟ್, CH3CO-, ಅಸಿಟೇಟೋ. ಥಯೋಸೈನೇಟ್, SCN-, ಇಟ್ ಮೀನ್ಸ್ ಥಯೋಸೈನೇಟ್, ಇಟ್ ವಿಲ್ ಬಿ ಥಯೋಸೈನೇಟೋ. ಎಸ್ ಲಿಂಕ್ ಆಗಿದ್ರೆ ಮೆಟಲ್ಗೆ, ಸೊ ನಾವಿಲ್ಲಿ ಎಸ್ ಅಂತ ಇಂಡಿಕೇಟ್ ಮಾಡ್ತೀವಿ.
ಸೊ ಅದರ್ವೈಸ್ ನೀವು ಥಯೋಸೈನೇಟ್ ಎಸ್ ಅಂತ ಇಡ್ಬೋದು, ತೊಂದರೆ ಇಲ್ಲ. ಥಯೋಸೈನೇಟ್ ಎಸ್ ಅಂತ ಲಿಂಕ್ ಮಾಡೋರು ನೋ ಪ್ರಾಬ್ಲಮ್. ಸೊ ಥಯೋಸೈನೇಟು ಎಸ್ ಅಂತ ಮೆನ್ಷನ್ ಮಾಡೋರು ನೋ ಪ್ರಾಬ್ಲಮ್. ಆ್ಯಂಡ್ ಐಸೋಥಯೋಸೈನೇಟ್ ಇಲ್ಲಿ ಎನ್ ಲಿಂಕ್ ಆಗಿದೆ. ಓಕೆ, ಎನ್ನು ಮೆಟಲ್ಗೆ ಲಿಂಕ್ ಆಗಿರುತ್ತೆ. ಇಟ್ ವಿಲ್ ಬಿ ಐಸೋಥಯೋಸೈನೇಟು ಎನ್ ಅಂತ ಮೆನ್ಷನ್ ಮಾಡಿ. ಓಕೆ, ಬಿಕಾಸ್ ಎನ್ ಇಲ್ಲಿ ಲಿಂಕ್ ಆಗಿದೆ ಮೆಟಲ್ ಆಟಮ್ಗೆ ಅಂತ ಅರ್ಥ. ಆ್ಯಂಡ್ ನೈಟ್ರೈಟ್ NO2 -1 ಚಾರ್ಜ್, ಇಟ್ ಈಸ್ ನೈಟ್ರೈಟ್. ಇಟ್ ವಿಲ್ ಬಿ ನೈಟ್ರೇಟು O ಅಂತ ಮೆನ್ಷನ್ ಮಾಡಿ. ಯಾಕೆ, ಇಫ್ ಇನ್ ಕೇಸ್ O ಅಟ್ಯಾಚ್ ಆಗಿದ್ರೆ, ಇಲ್ಲಿ ಎರಡೂ ಕೂಡ ಡೋನರ್ ಸ್ಪೀಸೀಸು, O ಅಟ್ಯಾಚ್ ಆಗಿದ್ರೆ O ಅಂತ ಮೆನ್ಷನ್ ಮಾಡಿ, ಎನ್ನು ಲಿಂಕ್ ಆಗಿದ್ರೆ ಎನ್ ಅಂತ ಮೆನ್ಷನ್ ಮಾಡಿ. ಸೊ ದೀಸ್ ಆರ್ ದ ಆ್ಯನಾಯನಿಕ್ ಲಿಗ್ಯಾಂಡ್ಸ್. ಓಕೆ, ಇಷ್ಟು ಕೂಡ ಆ್ಯನಾಯನಿಕ್ ಲಿಗ್ಯಾಂಡ್ಸ್ ಬರ್ತದೆ. ಹಾಗಾಗಿ ನೋಡಿ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕ್ಲೋರೈಡ್ನ ಕ್ಲೋರಿಡೋ ಅಂತ ಮಾಡಿ, ಇನ್ ಕೇಸ್ ಕ್ಲೋರೋ ಬ್ರೋಮೋ ಸಯೋನೋ ಅಂತ ಮಾಡಿದ್ರೆ ನೋ ಪ್ರಾಬ್ಲಮ್. ಆ್ಯಂಡ್ ಇಲ್ಲಿ ಪರಾಕ್ಸೈಡ್ನ ಪರಾಕ್ಸೋ ಅಂತ ನೇಮ್ ಮಾಡಿ, ಹೈಡ್ರಾಕ್ಸೈಡ್ನ ಹೈಡ್ರಾಕ್ಸೋ ಅಂತ. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಇನ್ನು ಬಾಕಿದೆಲ್ಲ ನೋಡಿ ಸೇಮ್ ಅದನ್ನು ಕನ್ವರ್ಟ್ ಮಾಡ್ಬೋದು. ಓಕೆ, ಸೊ ಈ ರೀತಿ ನೇಮ್ ಮಾಡ್ತಾರೆ. ಸೊ ದಿಸ್ ಇಸ್ ದ ನೇಮಿಂಗ್ ಆಫ್ ಆ್ಯನಾಯನಿಕ್ ಲಿಗ್ಯಾಂಡ್ಸ್. ಆ್ಯನಾಯನಿಕ್ ಲಿಗ್ಯಾಂಡ್ಸ್ನ ಈ ಒಂದು ವೇಲ್ ನೇಮ್ ಮಾಡಬೇಕು. ನೋಡಿ, ಕಂಪ್ಲೀಟ್ ಈ ಚಾರ್ಟ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಷ್ಟು ಲಿಗ್ಯಾಂಡ್ಸ್ ಇದೆ ಅಂದ್ಬಿಟ್ಟು. ಆ್ಯನಾಯನಿಕ್ ಲಿಗ್ಯಾಂಡ್ಸ್ ಯಾವುದು ಅಂತ ನಿಮ್ಗೆ ಗೊತ್ತಾಗಬೇಕು. ಬಿಕಾಸ್ ನ್ಯೂಟ್ರಲ್ ಲಿಗ್ಯಾಂಡ್, ಕ್ಯಾಟನಿಕ್ ಲಿಗ್ಯಾಂಡ್, ಆ್ಯನಾಯನಿಕ್ ಕನ್ಫ್ಯೂಸ್ ಮಾಡ್ಕೊಬಿಡಿ. ನಮಗೆ ಜಾಸ್ತಿ ಇರೋದೇ ಆ್ಯನಾಯನಿಕ್ ಲಿಗ್ಯಾಂಡ್ಸ್. ಓಕೆ, ಹಾಗಾದರೆ ಇಷ್ಟು ಲಿಗ್ಯಾಂಡ್ಸ್ನ ಲಿಸ್ಟ್ ಮಾಡಿಕೊಂಡು ವರ್ಕೌಟ್ ಮಾಡಿ ಹೇಗೆ ಅಂತ ಗೊತ್ತಾಗುತ್ತೆ ನಿಮಗೆ, ಎಷ್ಟು ಲಿಗ್ಯಾಂಡ್ಸ್ ಯಾವ ರೀತಿ ರಿಪ್ಲೇಸ್ ಮಾಡ್ಬೋದು ಅಂತ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ನ್ಯೂಟ್ರಲ್ ಲಿಗ್ಯಾಂಡ್ಸ್. ಓಕೆ, ನ್ಯೂಟ್ರಲ್ ಲಿಗ್ಯಾಂಡ್ಸ್ನ ಯಾವ ರೀತಿ ನೇಮ್ ಮಾಡ್ತಾರೆ, ಮಾಲಿಕ್ಯೂಲ್ ಯಾವ ರೀತಿ ಇರುತ್ತೆ ಅದೇ ರೀತಿ ಒಂದು ನೇಮ್ ಮಾಡ್ತೀವಿ, ಬಟ್ ಮಾಲಿಕ್ಯೂಲ್ನ ಚೇಂಜ್ ಮಾಡೋ ಕೂಡ ನೇಮ್ ಮಾಡ್ತೀವಿ. ಹೇಗೆ ಅಂತ ನೋಡೋಣ. ನೋಡಿ, ಸರ್ಟನ್ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಆರ್ ನೇಮ್ಡ್ ಆಸ್ ದ ಮಾಲಿಕ್ಯೂಲ್ಸ್ ವೈಲ್ ಅದರ್ಸ್ ಆರ್ ನೇಮ್ಡ್ ಡಿಫ್ರೆಂಟ್ಲಿ. ಸೊ ಏನು ಎಕ್ಸಾಂಪಲ್ಸ್ ನೋಡಿ. ಹಿಯರ್ ಇಸ್ ಎ ಪಿರಿಡಿನ್. ಪಿರಿಡಿನ್ ಇಸ್ ಎ ಮಾಲಿಕ್ಯೂಲ್. ಸೊ ಇಟ್ ಈಸ್ ಎ ಸೈಕ್ಲಿಕ್ ಕಾಂಪೌಂಡ್. ಓಕೆ, C5H5N. ಸೊ ಇಟ್ ವಿಲ್ ಬಿ ಪಿರಿಡಿನ್ ಅಂತ ನೇಮ್ ಮಾಡ್ತೀರಾ. ಸೊ C6H5 thrice P. ಇಟ್ ವಿಲ್ ಬಿ ಟ್ರೈಫಿನಲ್ ಫಾಸ್ಫಿನ್. ಓಕೆ, ಟ್ರೈಫಿನಲ್ ಫಾಸ್ಫಿನ್ ಅಂತ ನೇಮ್ ಮಾಡ್ತೀವಿ. ದೀಸ್ ಆರ್ ಆಲ್ ನ್ಯೂಟ್ರಲ್ ಲಿಗ್ಯಾಂಡ್ಸ್. ಆ್ಯಂಡ್ O2 ವಿಲ್ ಬಿ ಡೈಆಕ್ಸಿಜನ್. ಆ್ಯಂಡ್ NH2 CH2 CH2 NH2 is ಈಥೇನ್ 1,2 ಡಯಾಮೈನ್. ಇಥಲೀನ್ ಡಯಾಮೈನ್ ಅಂತ ಹೇಳ್ತೀವಿ. ಶಾರ್ಟ್ ಫಾರ್ಮಲ್ಲಿ ಈನ್ ಅಂತ ಕೊಡ್ತಾರೆ. ಐಯೋಪ್ಯಾಕ್ ನೇಮಲ್ಲಿ ಈನ್ ಅಂತ ಕೊಡ್ತಾರೆ. ಇದನ್ನು ಪಿರಿಡಿನ PY ಅಂತ ಕೊಡ್ತಾರೆ. ಸೊ ಇದು ನೋಡಿ, ಮಾಲಿಕ್ಯೂಲ್ಸ್ ಏನಿದೆ ಅದೇ ಥರ ನೇಮ್ ಮಾಡಿದ್ವಿ. ಪಿರಿಡಿನ್ ಅಂತ ನೇಮ್ ಮಾಡಿದ್ದೀವಿ. ಇದನ್ನು ಅದೇ ಥರ ನೇಮ್ ಮಾಡಿದ್ದೀವಿ. ಬಟ್ ಇಲ್ಲಿ ನೋಡಿ, ಇಟ್ ಇಸ್ ಅ ವಾಟರ್. ಓಕೆ, ಇದನ್ನು ವಾಟರ್ ಅಂತ ನೇಮ್ ಮಾಡ್ಬೋದು. ಬಟ್ ಇಲ್ಲಿ ಏನಪ್ಪ ಅಂತಂದ್ರೆ ಇದನ್ನು ಅಕ್ವಾ ಅಂತ ನೇಮ್ ಮಾಡ್ತೀವಿ. ಓಕೆ, ವಾಟರ್ ವಿಲ್ ಬಿ ಅಕ್ವಾ ಆ್ಯಂಡ್ ಅಮೋನಿಯಾ ವಿಲ್ ಬಿ ಅಮೈನ್. ಇದೇನದು ಕಾರ್ಬನ್ ಮಾನಾಕ್ಸೈಡ್. ಓಕೆ, ಕಾರ್ಬನ್ ಮಾನಾಕ್ಸೈಡ್ ವಿಲ್ ಬಿ ಕಾರ್ಬೋನಿಲ್. ನೈಟ್ರಿಕ್ ಆಕ್ಸೈಡ್ ವಿಲ್ ಬಿ ನೈಟ್ರೋಸಿಲ್. ಓಕೆ, ನೈಟ್ರೋಜನ್ ಆಕ್ಸೈಡ್ ಇದೆ, ನೈಟ್ರೋಸಿಲ್ ಅಂತ ಹೇಳ್ತೀವಿ. ಸೊ ನೋಡಿ, ಇದೆಲ್ಲ ವಾಟರ್ ಅಂತಂದ್ರೆ ನಾವು ಇದನ್ನು ಅಕ್ವಾ ಅಂತಲೇ ಮಾಡಬೇಕು. ಇದು ಅಮೈನ್ ಅಂತ ನೇಮ್ ಮಾಡ್ತೀವಿ. CO ಕಾರ್ಬೋನಿಲ್ ಅಂತ ನೇಮ್ ಮಾಡ್ತೀವಿ. NO ನೈಟ್ರೋಸಿಲ್ ಅಂತ ನೇಮ್ ಮಾಡ್ತೀವಿ. ಓಕೆ, ಸೊ ಈ ನ್ಯೂಟ್ರಲ್ ಲಿಗ್ಯಾಂಡ್ಸು ತುಂಬ ನಿಮಗೆ ಐಯೋಪ್ಯಾಕ್ ನೇಮಲ್ಲಿ ಕೊಡ್ತಾರೆ. ಅಮೈನ್ ಕೊಡ್ತಾರೆ, ಅಕ್ವಾ ಇದು ವಾಟರ್ ಕೊಡ್ತಾರೆ, ಅಮೈನ್ ಕೊಡ್ತಾರೆ, ಕಾರ್ಬೋನಿಲ್ ಕೊಡ್ತಾರೆ ಜಾಸ್ತಿ. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ವಾಟರ್ ಅಂತ ಬರೀಬೇಡಿ, ಅಕ್ವಾ ಅಂತ ಬರೀಬೇಕು. ಅಮೋನಿಯಾ ಅಂತ ಬರೀಬೇಡಿ, ಅಮೈನ್ ಅಂತ ಮೆನ್ಷನ್ ಮಾಡಬೇಕು. ಸೊ ಈ ಮಾಲಿಕ್ಯೂಲ್ಸ್ಲ ಅದೇ ರೀತಿ ಇದೆ ನೇಮು, ಬಟ್ ಇದೆಲ್ಲ ಮಾತ್ರ ನೇಮ್ ಚೇಂಜ್ ಆಗಿದೆ. ಸೊ ಇದು ನ್ಯೂಟ್ರಲ್ ಲಿಗ್ಯಾಂಡ್ಸ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಫ್ರೀ ರ್ಯಾಡಿಕಲ್ಸ್. ಸೊ ಫ್ರೀ ರ್ಯಾಡಿಕಲ್ಸ್ ಕೊಡುವಂಥದ್ದು ರೇರ್ ಕಂಡೀಷನ್. ಬಟ್ ನೋಡಿ, CH3 ಫ್ರೀ ರ್ಯಾಡಿಕಲ್, ಇಟ್ ವಿಲ್ ಬಿ ಮೀಥೈಲ್. C2H5 ಫ್ರೀ ರ್ಯಾಡಿಕಲ್, ಈಥೈಲ್. C6H5 ಫ್ರೀ ರ್ಯಾಡಿಕಲ್, ಇಟ್ ವಿಲ್ ಬಿ ಫಿನೈಲ್. ಓಕೆ, ಸೊ ಇದು ತುಂಬ ಸಿಂಪಲ್ಲು. ಇದನ್ನು ಜಾಸ್ತಿ ಕೊಡುವಂಥದ್ದು ರೇರ್ ಕಾಂಬಿನೇಷನ್ ಇದು. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಪಾಸಿಟಿವ್ ಲಿಗ್ಯಾಂಡ್ಸ್. ಪಾಸಿಟಿವ್ ಲಿಗ್ಯಾಂಡ್ಸು ಕೂಡ ರೇರ್ ಕೊಡುವಂಥದ್ದು. ಓಕೆ, ಕೇಸಸ್ಸು ಐಯೋಪ್ಯಾಕ್ ನೇಮಲ್ಲಿ ಕೊಡುವಂಥದ್ದು ಪಾಸಿಟಿವ್ ಲಿಗ್ಯಾಂಡ್ಸ್ ಕೂಡ ಕಡಿಮೆ. ಸೊ ಬಟ್ NO2+ ಅಂದರೆ ಇಟ್ ವಿಲ್ ಬಿ ನೈಟ್ರೋನಿಯಮ್, ಆ್ಯಂಡ್ NO+ ಅಂದರೆ ನೈಟ್ರೋಸೋನಿಯಮ್, ಆ್ಯಂಡ್ NH2 NH3+ ಅಂದರೆ ಹೈಡ್ರಜೀನಿಯಮ್. ಓಕೆ, ದೀಸ್ ಆರ್ ದ ಪಾಸಿಟಿವ್ ಲಿಗ್ಯಾಂಡ್ಸ್. ಇಷ್ಟು ಹೇಳೋದು. ಸೊ ಹಾಗಾಗಿ ನೀವು ಮೋಸ್ಟ್ ಇಂಪಾರ್ಟೆಂಟ್ ಏನಲ್ಲಿ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಕೊಡ್ತಾರೆ, ಅದು ಬಿಟ್ಟರೆ ನಿಮ್ಗೆ ಜಾಸ್ತಿ ಕೊಡೋದು ಆ್ಯನಾನಿಕ್ ಲಿಗ್ಯಾಂಡ್ಸ್. ಸೊ ಬಿ ಕೇರ್ಫುಲ್ ವಿತ್ ಆ್ಯನಾನಿಕ್ ಆ್ಯಂಡ್ ನ್ಯೂಟ್ರಲ್ ಲಿಗ್ಯಾಂಡ್ಸ್. ಓಕೆ, ಅದನ್ನು ನೇಮ್ ಮಾಡಲು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇಷ್ಟನ್ನು ನಿಮ್ಗೆ ಕೊಡ್ಬೋದು. ಆ್ಯನಾನಿಕ್ ಲಿಗ್ಯಾಂಡ್ ಪಾರ್ಟು ಒಂದು ಇದು ಎಕ್ಸ್ಪ್ಲೇನ್ ಮಾಡಿದ ಪ್ರಿವಿಯಸ್ ಅದರಲ್ಲಿ, ಆ್ಯಂಡ್ ಕ್ಯಾಟಾನಿಕ್ ಇದು ನ್ಯೂಟ್ರಲ್ ಲಿಗ್ಯಾಂಡ್ ಪಾರ್ಟ್. ನ್ಯೂಟ್ರಲ್ ಲಿಗ್ಯಾಂಡ್ನ ಇಷ್ಟು ನೋಡಿ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಜಾಸ್ತಿ ಕೊಡ್ತಾರೆ, ಹಾಗಾಗಿ ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ಕ್ಯಾಟಾನಿಕ್ ಮತ್ತು ಫ್ರೀ ರ್ಯಾಡಿಕಲ್ಸ್ನ ಕೊಡೋದು ರೇರ್. ಓಕೆ, ಸೊ ದಿಸ್ ಇಸ್ ದ ವೇ ಆಫ್ ನೇಮಿಂಗ್ ಲಿಗ್ಯಾಂಡ್ಸ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಲಿಗ್ಯಾಂಡ್ಸ್ಗಳನ್ನ ನೋಡಿ, ಆ್ಯನಾನಿಕ್ ಲಿಗ್ಯಾಂಡ್ಸ್ ಇದ್ದಾಗ ಇದ್ದಿದ್ದು ಇಡೋ ಅಂತ ರಿಪ್ಲೇಸ್ ಆಗಬೇಕು. ಬಟ್ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಇದ್ದ ಮಾಲಿಕ್ಯೂಲ್ ಅದೇ ರೀತಿ ಬರೀತೀವಿ, ಬಟ್ ಇದು ಕೂಡ ಡಿಫ್ರೆಂಟ್ ಇದೆ ಅಷ್ಟೇ. ಕ್ಯಾಟಾನಿಕ್ ಸ್ಪೀಸೀಸ್ ಫ್ರೀ ರ್ಯಾಡಿಕಲ್ ಕೊಡೋದು ರೇರ್ ಕಾಂಬಿನೇಷನ್, ಬಟ್ ನೋಡ್ಕೊಂಡಿರಿ ಯಾವುದಕ್ಕೂ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ನೇಮಿಂಗ್ ಆಫ್ ಲಿಗ್ಯಾಂಡ್ಸ್. ಸೊ ದ ನೆಕ್ಸ್ಟ್ ರೂಲ್, ಫೋರ್ತ್ ರೂಲ್ ಇಸ್ ನ್ಯೂಮರಿಕಲ್ ಪ್ರಿಫಿಕ್ಸಸ್ ಟು ದಿ ಇಂಡಿಕೇಟ್ ದ number of ligands. Okay, numerical prefixes to indicate the number of ligands. If more than one number of ligands, okay, number of ligands ಜಾಸ್ತಿ ಇದ್ರೆ we have to add a prefixes. Okay, like di, okay, di, tri, okay, tetra, and penta, hexa. So these are the prefixes. Okay, this prefix has to add to the coordination while naming, because to indicate the number of ligands. For example, see here, if the
complex like K4, Fe, CN6. So this is a coordination compound. While naming, the cation should be named first. Okay, cation species. And in complex, we have to go for the ligand. So here is a cyanide ligand. It will be hexacyanido or hexacyano. Okay, hexacyano ಅಂತ ನೇಮ್ ಮಾಡಬೇಕಾಗುತ್ತೆ. ಪೊಟ್ಯಾಷಿಯಂ ನೇಮ್ ಅಂದಮೇಲೆ hexacyano. If it is di, 2 ಇದ್ರೆ ಡೈ ಅಂತ ನೇಮ್ ಮಾಡಬೇಕು, 3 ಇದ್ರೆ ಟ್ರೈ ಅಂತ ನೇಮ್ ಮಾಡಬೇಕು. ಸೊ ದಿಸ್ ಇಸ್ ಒನ್ ಕೇಸ್. ಓಕೆ, ಡೈ, ಟ್ರೈ, ಟೆಟ್ರಾ, ಪೆಂಟಾ, ಹೆಕ್ಸಾ ಫಾರ್ ದಿಸ್ ನ್ಯೂಮರಿಕಲ್. ಓಕೆ, ಪ್ರಿಫಿಕ್ಸಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಬಟ್ ಇನ್ನೊಂದು ಕೇಸ್ ಏನಪ್ಪ ಅಂತಂದರೆ, ಒಂದು ನೇಮಲ್ಲೇ ಅಂದರೆ ಒಂದು ಐಯುಪ್ಯಾಕ್ ಕಾಂಪೌಂಡಲ್ಲೇ ಅಲ್ಲಿ ಪಾಲಿಡೆಂಟೆಡ್ ಲಿಗ್ಯಾಂಡ್ಸ್ ಇದ್ದರೆ, ಅಂದರೆ ಡೈಡೆಂಟೆಡ್ ಪಾಲಿಡೆಂಟೆಡ್ ಲಿಗ್ಯಾಂಡ್ಸ್ಗಳಿದ್ರೆ. ಫಾರ್ ಎಕ್ಸಾಂಪಲ್ ನೋಡಿ, ಕೋಬಾಲ್ಟ್ ಈನ್ 3 ಅಂತ ಈ ರೀತಿ ಒಂದು ಕಾಂಪ್ಲೆಕ್ಸ್ ಇತ್ತು. ಓಕೆ, ಈನ್ ಮೀನ್ಸ್ ವಾಟ್? ಈನ್ ಮೀನ್ಸ್ ಇಥಲಿನ್ ಡೈಅಮೈನ್. ಓಕೆ, ಅಂದರೆ ಈಥೇನ್ 1,2 ಡೈಅಮೈನ್ ಇದೆ. ಓಕೆ, ಇನ್ ಕೇಸ್ ಲಿಗ್ಯಾಂಡ್ ಒಳಗೇ ಈ ರೀತಿ ಪ್ರಿಫಿಕ್ಸಸ್ ಇದ್ದರೆ, ಓಕೆ, ಈ ರೀತಿ ಡೈ, ಟ್ರೈ, ಪೆಂಟಾ ಅಂತ ನ್ಯೂಮರಿಕಲ್ ಪ್ರಿಫಿಕ್ಸಸ್ ಅಲ್ಲ, ಅಂದರೆ ಈ ಒಂದು ಲಿಗ್ಯಾಂಡ್ಸಲ್ಲೇ ಈ ಥರ ಪ್ರಿಫಿಕ್ಸಸ್ ಇದ್ದರೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಗೋ ವಿತ್ ಅನದರ್ ಪ್ರಿಫಿಕ್ಸಸ್. ದಟ್ ಈಸ್ ಇಲ್ಲಿ ಟ್ರೈ ಇದೆ, ದೆನ್ ಇಟ್ ವಿಲ್ ಬಿ ಟ್ರಿಸ್. ಓಕೆ, ಟ್ರಿಸ್. 4 ಇದ್ದರೆ ಟೆಟ್ರಾಕಿಸ್. ಓಕೆ, ಟೆಟ್ರಾಕಿಸ್. 5 ಇದ್ದರೆ ಪೆಂಟಾಕಿಸ್ ಅಂತ ನೇಮ್ ಮಾಡಬೇಕಾಗತ್ತೆ. ಇಫ್ ಇನ್ ಕೇಸ್ ಇದು 2 ಇದ್ದರೆ ಇಟ್ ವಿಲ್ ಬಿ ಬಿಸ್. ಓಕೆ, ಬಿಸ್, ಟ್ರಿಸ್, ಟೆಟ್ರಾಕಿಸ್, ಪೆಂಟಾಕಿಸ್. ಯಾವ ಕೇಸಲ್ಲಿ ನೋಡಿ, ಇನ್ ಅ ಕೇಸ್ ಆಫ್ ಎ ಲಿಗ್ಯಾಂಡ್ಸ್ ಅಂದರೆ ಯಾವುದು? ವಿತ್ ಲಿಗ್ಯಾಂಡ್ ವಿತ್ ಕಂಟೈನ್ ಪ್ರಿಫಿಕ್ಸಸ್. ಈ ಡೈ, ಟ್ರೈ, ಫಾರ್ ಎಕ್ಸಾಂಪಲ್ ಇ ಡಿ ಟಿ ಅಂತ ಒಂದು ಕಾಂಪ್ಲೆಕ್ಸ್ ಇದೆ. ಓಕೆ, ಇ ಡಿ ಟಿ ಕಾಂಪ್ಲೆಕ್ಸ್, ಇದರಲ್ಲಿ ಏನು ಇಥಲಿನ್ ಡೈಅಮೈನ್ ಟೆಟ್ರಾ ಅಸಿಟೇಟ್ ಅಂತ ಹೇಳ್ತೀವಿ. ಓಕೆ, ಇಥಲಿನ್ ಡೈಅಮೈನ್ ಟೆಟ್ರಾ ಅಸಿಟೇಟ್ ಅಂತ ಹೇಳ್ತೀವಿ. ಸೊ ಡೈ, ಟೆಟ್ರಾ ಅಂತ ನೇಮಲ್ಲೇ ಇದೆ. ಸೊ ನ್ಯೂಮರಿಕಲ್ಸ್ ಪ್ರಿಫಿಕ್ಸಸ್ ಮುಂಚೆ ಅದರ ಲಿಗ್ಯಾಂಡ್ ಒಳಗೆ ಇದೆ. ಆ ಕೇಸಲ್ಲಿದ್ದಾಗ ವಿ ಹ್ಯಾವ್ ಟು ಗೋ ಫಾರ್ ಬಿಸ್, ಟ್ರಿಸ್, ಟೆಟ್ರಾಕಿಸ್, ಪೆಂಟಾಕಿಸ್. ಅಂದರೆ ಇಲ್ಲಿ ಲಿಗ್ಯಾಂಡ್ಸ್ ಎಷ್ಟಿದೆ ನೋಡ್ಕೊಳ್ಳಿ. ಸೊ 3 ಲಿಗ್ಯಾಂಡ್ಸ್ ಇದ್ದರೆ ಇಟ್ ವಿಲ್ ಬಿ ಟ್ರಿಸ್, 2 ಲಿಗ್ಯಾಂಡ್ಸ್ ಇದ್ದರೆ ಆ ಥರ ಬಿಸ್, ಟೆಟ್ರಾಕಿಸ್ ಅಂದರೆ 4 ಲಿಗ್ಯಾಂಡ್ಸ್ ಇದ್ದರೆ ಆ ಥರ ಟೆಟ್ರಾಕಿಸ್, ಆ್ಯಂಡ್ 5 ಇದ್ದರೆ ಪೆಂಟಾಕಿಸ್. ಯಾವಾಗ ಇನ್ ಕೇಸ್ ಲಿಗ್ಯಾಂಡ್ಸ್ ಒಳಗೇನೆ ಯಾವ್ದಾದ್ರು ಪ್ರಿಫಿಕ್ಸಸ್ ಇದ್ದರೆ ಆ ಕೇಸಲ್ಲಿ ನಾವು ಈ ಒಂದು ರೂಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ಇದು ಕಾಮನ್ ರೂಲ್. ಇಲ್ಲಿ ಸೈನೈಡ್ ಅಂತಂದರೆ ಇಲ್ಲಿ ಯಾವುದು ಡೈ, ಟ್ರೈ ಅಂತ ಸೈನೈಡ್ ಒಳಗೆ ಯಾವುದೂ ಇಲ್ಲ. ಓಕೆ, ಆಗ ನಾವು ಹೆಕ್ಸಾ ಕಾಮನ್ ಒಂದು ಪ್ರಿಫಿಕ್ಸಸ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ನ್ಯೂಮರಿಕಲ್ ಪ್ರಿಫಿಕ್ಸ್ ವಿಚ್ ಆ್ಯಡ್ ಟು ದಿ ನಂಬರ್ ಆಫ್ ಲಿಗ್ಯಾಂಡ್ಸ್. ಓಕೆ, ನಂಬರ್ ಆಫ್ ಲಿಗ್ಯಾಂಡ್ಸ್ಗೆ ಈ ಪ್ರಿಫಿಕ್ಸ್ಗಳನ್ನ ಆ್ಯಡ್ ಮಾಡಬೇಕು, ಸರಿನಾ? ಸೊ ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ರೂಲ್. ಈ ಥರ ಕೊಟ್ಟಾಗ ನೀವು ಹೆಕ್ಸಾ ಅಂತ ಬರೀಲೇಬೇಕು, 3 ಇದ್ದರೆ ಟ್ರೈ ಅಂತ ಬರೀಬೇಕು, 4 ಇದೆ ಟೆಟ್ರಾ ಅಂತ ಬರೀಬೇಕು. ಸೊ ಇದೊಂದು ಇಂಪಾರ್ಟೆಂಟ್ ರೂಲ್. ನೆಕ್ಸ್ಟ್ ರೂಲ್ ಯಾವುದಪ್ಪ ಅಂದರೆ ನೇಮಿಂಗ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್. ಸೊ ನೇಮಿಂಗ್ ಆಫ್ ಲಿಗ್ಯಾಂಡ್ಸ್ ಗೊತ್ತಾಯಿತು, ಲಿಗ್ಯಾಂಡ್ಸ್ಗೆ ನೇಮ್ಗೆ ಹೇಗೆ ಪ್ರಿಫಿಕ್ಸಸ್ ಆ್ಯಡ್ ಮಾಡೋದು ಅದು ಗೊತ್ತಾಯಿತು. ನೆಕ್ಸ್ಟ್ ನೇಮಿಂಗ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್. ಸೊ ಅದನ್ನು ಯಾವ ರೀತಿ ನೇಮ್ ಮಾಡ್ಬೋದು? ಓಕೆ, ನೇಮಿಂಗ್ ಆಫ್ ಸೆಂಟ್ರಲ್ ಮೆಟಲ್ ಆಟಮಲ್ಲಿ ಹೇಗೆ ಅಂತಂದರೆ, ಕ್ಯಾಟೋನಿಕ್ ಕಾಂಪ್ಲೆಕ್ಸ್ ಇದ್ದರೆ ಬೇರೆ ಥರ ನೇಮ್ ಮಾಡಬೇಕಾಗುತ್ತೆ, ಆ್ಯನೋನಿಕ್ ಕಾಂಪ್ಲೆಕ್ಸ್ ಇದ್ದರೆ ಬೇರೆ ಥರ ನೇಮ್ ಮಾಡಬೇಕಾಗುತ್ತೆ. ಓಕೆ, ಸೊ ಈಗ ಕ್ಯಾಟೋನಿಕ್ ಕಾಂಪ್ಲೆಕ್ಸ್ ಇತ್ತು ಅಂದರೆ, ಕ್ಯಾಟೋನಿಕ್ ಕಾಂಪ್ಲೆಕ್ಸ್ ಆರ್ ಇನ್ ಕೇಸ್ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇತ್ತು ಅಂದರೆ ದ ನೇಮ್ ಆಫ್ ದ ಮೆಟಲ್ ಇಸ್ ರಿಟೈನ್ಡ್ ಆಸ್ ಸಚ್. ಅಂದರೆ ಫಾರ್ ಎಕ್ಸಾಂಪಲ್ ಕಾಪರ್ ಇದ್ದರೆ ಕಾಪರ್ ಅಂತಲೇ ಬರಿತೀವಿ, ಐರನ್ ಇದ್ದರೆ ಐರನ್ ಅಂತ ಬರಿತೀವಿ, ಸಿಲ್ವರ್ ಇದ್ದರೆ ಸಿಲ್ವರ್ ಅಂತ ಬರಿತೀವಿ. ಯಾವಾಗ ಕ್ಯಾಟೋನಿಕ್ ಕಾಂಪ್ಲೆಕ್ಸ್ ಇದ್ದರೆ, ಕ್ಯಾಟೋನಿಕ್ ಆರ್ ನ್ಯೂಟ್ರಲ್ ಕಾಂಪ್ಲೆಕ್ಸ್. ಓಕೆ, ಬಟ್ ಇಫ್ ಇನ್ ಕೇಸ್ ಇಟ್ ಇಸ್ ಆ್ಯನೋನಿಕ್ ಕಾಂಪ್ಲೆಕ್ಸ್, ಇದೇನಾದರೂ ಆ್ಯನೋನಿಕ್ ಕಾಂಪ್ಲೆಕ್ಸ್ ಆಯಿತು ನೋಡಿ, ದಿಸ್ ಇಸ್ ಆ್ಯನೋನಿಕ್ ಕಾಂಪ್ಲೆಕ್ಸ್, ರೈಟ್? ಸೊ ಇದು ಕ್ಯಾಟೋನಿಕ್ ಸ್ಪೀಸೀಸು, ಇದು ಆ್ಯನೋಯಿನು. ಹಾಗಾದರೆ ಇದು ದಿಸ್ ಇಸ್ ಆ್ಯನೋನಿಕ್ ಕಾಂಪ್ಲೆಕ್ಸ್. ಈ ಥರ ಆ್ಯನೋನಿಕ್ ಕಾಂಪ್ಲೆಕ್ಸ್ ಇದ್ದಾಗ ದಿಸ್ ಮೆಟಲ್ ಶುಡ್ ಬಿ, ಓಕೆ, ಈ ಮೆಟಲ್ ಏನಿದೆ ಚೇಂಜ್ ಮಾಡಬೇಕಾಗುತ್ತೆ. ಐರನ್ ಇದೆ, ಅದನ್ನು ಯಾವ ರೀತಿ ನೇಮ್ ಮಾಡ್ತೀವಿ? ಐರನ್ ಇದನ್ನ ಫೆರೇಟ್. ಇಟ್ ಮೀನ್ಸ್ ಎಲ್ಲ ನೇಮು 8ಇಂದ ಎಂಡ್ ಆಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ಯಾವಾಗ ಇನ್ ಆ್ಯನೋನಿಕ್ ಕಾಂಪ್ಲೆಕ್ಸಸ್, ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯನೋನಿಕ್ ಕಾಂಪ್ಲೆಕ್ಸಸ್ ಇದ್ದಾಗ ಅಲ್ಲಿ 8ಇಂದ ರಿಪ್ಲೇಸ್ ಆಗಬೇಕು. ಐರನ್ ಇದ್ದರೆ ಫೆರೇಟ್ ಅಂತ ನಾವು ಏನು ಮಾಡ್ತೀವಿ, ಕೋಬಾಲ್ಟ್ ಇದ್ದರೆ ಕೋಬಾಲ್ಟೇಟ್, ಕಾಪರ್ ಇದ್ದರೆ ಕ್ಯುಪ್ರೈಟ್, ಆ್ಯಂಡ್ ಸಿಲ್ವರ್ ಇದ್ದರೆ ಅರ್ಜೆಂಟೇಟ್, ಗೋಲ್ಡ್ ಇದ್ದರೆ ಅರೇಟ್, ಪ್ಲ್ಯಾಟಿನಮ್ ಇದ್ದರೆ ಪ್ಲ್ಯಾಟಿನೇಟ್, ಲೆಡ್ ಇದ್ದರೆ ಪ್ಲಂಬೇಟ್, ಟಿನ್ ಇದ್ದರೆ ಸ್ಟೆನೇಟ್ ಅಂತ ಹೇಳ್ತೀವಿ. ಸೊ ಈ ರೀತಿ ಆ್ಯನೋನಿಕ್ ಕಾಂಪ್ಲೆಕ್ಸ್ ಇದ್ದಾಗ ಮಾತ್ರ, ಓಕೆ, ಆ್ಯನೋನಿಕ್ ಕಾಂಪ್ಲೆಕ್ಸು ಈ ಒಂದು ಸೆಂಟ್ರಲ್ ಮೆಟಲ್ ಆಟಮು ಆ್ಯನೋನಿಕ್ ಕಾಂಪ್ಲೆಕ್ಸಲ್ಲಿ ಇದ್ದಾಗ ಮಾತ್ರ ಈ ರೀತಿ ನೇಮ್ ಮಾಡಬೇಕು. ಬಟ್ ಇನ್ ಕೇಸ್ ಇದು ಕ್ಯಾಟೋನಿಕ್ ಕಾಂಪ್ಲೆಕ್ಸ್ ನೋಡಿ, ದಿಸ್ ಇಸ್ ಕ್ಯಾಟೋನಿಕ್ ಪಾರ್ಟ್ ಆ್ಯಂಡ್ ದಿಸ್ ಇಸ್ ಆ್ಯನೋನಿಕ್ ಪಾರ್ಟ್. ಈ ರೀತಿ ಕ್ಯಾಟೋನಿಕ್ ಪಾರ್ಟಲ್ಲಿ ಇದ್ದಾಗ ನೋಡಿ, ಈ ಕೋಬಾಲ್ಟ್ನ ಕೋಬಾಲ್ಟ್ ಅಂತಲೇ ನೇಮ್ ಮಾಡ್ತೀರಾ, ನಾಟ್ ಕೋಬಾಲ್ಟೇಟ್. ಓಕೆ, ಅದೇ ರೀತಿ ರಿಟರ್ನ್ ಮಾಡಬೇಕು, ಕೋಬಾಲ್ಟ್ನ ಕೋಬಾಲ್ಟ್ ಅಂತ ನೇಮ್ ಮಾಡ್ತೀರಾ. ಬಟ್ ಇಲ್ಲಿ ನೋಡಿ, ಐರನ್ ಇದೆ, ಇದನ್ನು ಐರನ್ ಅಂತ ನೇಮ್ ಮಾಡೋ ಹಾಗಿಲ್ಲ, ಇದನ್ನು ಫೆರೇಟ್ ಅಂತ ನೇಮ್ ಮಾಡಬೇಕು. ಕೋಬಾಲ್ಟ್ ಇದ್ದರೆ ಕೋಬಾಲ್ಟೇಟ್ ಅಂತ ನೇಮ್ ಮಾಡಬೇಕು ಇನ್ ಕೇಸ್ ಆಫ್ ಆ್ಯನೋನಿಕ್ ಪಾರ್ಟ್. ಕ್ಯಾಟಾನಿಕ್ ಸ್ಪೀಸೀಸ್ ಪಾರ್ಟಲ್ಲಿ ನೇಮ್ನ ಅದೇ ರೀತಿ ರಿಟೈನ್ ಮಾಡಿ. ಸೊ ಇದು ನೇಮಿಂಗ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್. ಈ ರೀತಿ ನೇಮ್ ಮಾಡ್ತೀವಿ ಸೆಂಟ್ರಲ್ ಮೆಟಲ್ ಆಟಮ್ನ. ಆ್ಯಂಡ್ ದ ಫೈನಲ್ ರೂಲ್ ಏನಪ್ಪ ಅಂದರೆ, ಇಟ್ಸ್ ವೆರಿ ಸಿಂಪಲ್. ಆಫ್ಟರ್ ನೇಮಿಂಗ್ ದ ಮೆಟಲ್ಸ್, ಓಕೆ, ಫಸ್ಟ್ ಏನು ಮಾಡಿದಿರಿ, ಕ್ಯಾಟಾನಿಕ್ ಪಾರ್ಟ್ನ ನೇಮ್ ಮಾಡ್ತೀರಿ. ಓಕೆ, ಸೊ ನೋಡಿ, ಈಗ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ ಇಲ್ಲೇ ಇದೆ
ಫಸ್ಟ್ ಇದು ಕ್ಯಾಟನಿಕ್ ಪಾರ್ಟ್. ಓಕೆ, ಕ್ಯಾಟನಿಕ್ ಪಾರ್ಟ್ ನೇಮ್ ಮಾಡ್ತಿದ್ದಾರೆ. ಇಟ್ ವಿಲ್ ಬಿ ಪೊಟ್ಯಾಷಿಯಮ್. ಸ್ಮಾಲ್ ಲೆಟ್ರಲ್ಲಿ ಯೂಸ್ ಮಾಡಬೇಕು, ಪೊಟ್ಯಾಷಿಯಮ್. ಆ್ಯಂಡ್ ಈ ಒಂದು ಮುಂದೆ ಸ್ಪೇಸ್ನ ಬಿಡ್ಬೋದು, ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು. ನೆಕ್ಸ್ಟು ನೋಡಿ ಕಾಂಪ್ಲೆಕ್ಸ್ ಬಂದಾಗ ವಿ ಹ್ಯಾವ್ ಟು ಗೋ ಫಾರ್ ಲಿಗ್ಯಾಂಡ್ಸ್. ಲಿಗ್ಯಾಂಡ್ನ ಫಸ್ಟ್ ನೇಮ್ ಮಾಡಬೇಕು. ಇಲ್ಲೆಷ್ಟಿದೆ? ಹೆಕ್ಸಾ. ಓಕೆ, ಹೆಕ್ಸಾ ಸಯನಿಡೋ ಅಂತ ನೇಮ್ ಮಾಡಿದಿರಲ್ಲ, ಸಯನೋ ಅಂತಲೂ ನೇಮ್ ಮಾಡ್ಬೋದು, ಸಯನೋ ಅಂತ ನೇಮ್ ಮಾಡ್ಬೋದು. ಸಯನಿಡೋ. ಏನಿದೆ ನೆಕ್ಸ್ಟು? ಐರನ್ ಅಂದರೆ ಫೆರ್ರೇಟ್. ಓಕೆ, ಸ್ಪೇಸ್ನ ಬಿಡಬೇಡಿ, ಫೆರ್ರೇಟ್. ಆ್ಯಂಡ್ ಬ್ರ್ಯಾಕೆಟಲ್ಲಿ ಆಫ್ಟರ್ ದ ನೇಮಿಂಗ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ವಿ ಹ್ಯಾವ್ ಟು ರೈಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ದಿಸ್ ಮೆಟಲ್. ಹಾಗಾದರೆ ಎಷ್ಟು ಆಕ್ಸಿಡೇಷನ್ ನಂಬರು ಫೈಂಡ್ ಔಟ್ ಮಾಡೋದು ಗೊತ್ತು? ಇಲ್ಲಿ 4 ಇದೆ, K4 ಅಂದರೆ 4 + 1 ಪ್ಲಸ್ ಐರನ್ ಗೊತ್ತಿಲ್ಲ X. ಆ್ಯಂಡ್ Cn ಎಷ್ಟಿದೆ? 6 × -1 ದಟ್ ಈಸ್ ಈಕ್ವಲ್ ಟು 0. ಆಲ್ಜಿಬ್ರಿಕ್ ಸಮ್ ದಟ್ ಈಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಸೊ ದೆನ್ X ಈಸ್ ಈಕ್ವಲ್ ಟು ಇಟ್ ಈಸ್ -6 + 4 -6 + 4 -2 ಇಟ್ ವಿಲ್ ಬಿ +2. ಸೊ ಆಕ್ಸಿಡೇಷನ್ ನಂಬರ್ ವಿಲ್ ಬಿ +2. ಸೊ ಈ ರೀತಿ ಮಾಡಬೇಕಾಗುತ್ತೆ. ನೋಡಿ, ಪೊಟ್ಯಾಷಿಯಮ್ ಆದಮೇಲೆ ಸ್ವಲ್ಪ ಸ್ಪೇಸ್ ಬಿಡ್ಬೋದು. ಬಟ್ ನೆಕ್ಸ್ಟು ಈ ಒಂದು ಪಾರ್ಟ್ನ ಕಂಪ್ಲೀಟ್ ಕಂಟಿನ್ಯೂಸ್ ಬರಬೇಕು ವಿತೌಟ್ ಎನಿ ಸ್ಪೇಸ್. ಹೆಕ್ಸಾಸೈನಿಡೋ ಫೆರೆಟ್ ಅಂತಲೇ. ಸೊ ನಾನು ಸ್ಪೇಸ್ ಇಲ್ಲ ಅಂತೇಳಿ ಬರ್ತಿದ್ದೀನಿ. ಹೆಕ್ಸಾಸೈನಿಡೋ ಫೆರೆಟ್ ಅಂತ ಕಂಟಿನ್ಯೂಸ್ ಆಗಿ ಬರೀಬೇಕು ವಿತೌಟ್ ಎನಿ ಸ್ಪೇಸ್. ಓಕೆ, ಏನು ಸ್ಪೇಸ್ ಬಿಟ್ಕೊಡ್ದು, ಎಲ್ಲ ಕೂಡ ಸ್ಮಾಲ್ ಲೆಟ್ರಲ್ಲಿ ಇರಬೇಕು. ಆಫ್ಟರ್ ದಟ್ ಇಲ್ಲಿ ನೀವೊಂದು ರೋಮನ್ ನಂಬರ್ಸಲ್ಲಿ ಇಲ್ಲಿ ಆಕ್ಸಿಡೇಷನ್ ನಂಬರ್ನ ಫೈಂಡ್ ಔಟ್ ಮಾಡಿ ಬರೀಬೇಕು. ಓಕೆ, ಸೊ ದಿಸ್ ಇಸ್ ದ ಪ್ಯಾಟರ್ನ್ ಆಫ್ ನೇಮಿಂಗ್ ಕೋರ್ಡಿನೇಷನ್ ಕಾಂಪೌಂಡ್ಸ್. ಓಕೆ, ಅದೇ ರೀತಿ ಇಲ್ಲೊಂದು ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇದನ್ನು ಯಾವ ರೀತಿ ನೇಮ್ ಮಾಡ್ಬೋದು? ಸೊ ಜಸ್ಟ್ ಚೆಕ್ ಮಾಡೋಣ. ನೋಡಿ ಏನಿದೆ. ಸೊ ಕೋಬಾಲ್ಟ್ ಇದೆ, ಇಲ್ಲಿ ಕ್ಯಾಟನಿಕ್ ಪಾರ್ಟ್ ಇದು. ಇದನ್ನು ಫಸ್ಟ್ ನೇಮ್ ಮಾಡಬೇಕು. ಹಾಗಾದ್ರೆ ಲಿಗ್ಯಾಂಡ್ನ ಫಸ್ಟ್ ನೇಮ್ ಮಾಡೋದ್ರೆ ಇಲ್ಲಿ ಏನಿದೆ? ಈಥಲಿನ್ ಡೈಮಂಡ್. ಇಟ್ ಈಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್. ಹಾಗಾದರೆ ಇಲ್ಲಿ ಡೈ ಅಂತ ಪ್ರಿಫಿಕ್ಸ್ ಇದೆ, ಹಾಗಾಗಿ ವಿ ಹ್ಯಾವ್ ಟು ಯೂಸ್ ಟ್ರಿಸ್. ಓಕೆ, ಇಲ್ಲಿ ಲಿಗ್ಯಾಂಡಲ್ಲೇ ಆಗಲೇ ಮೊದಲೇ ಒಂದು ನ್ಯೂಮರಿಕ್ ಪ್ರಿಫಿಕ್ಸ್ ಇರೋದ್ರಿಂದ ವಿ ಹ್ಯಾವ್ ಟು ಯೂಸ್ ಟ್ರಿಸ್. 3 ಲಿಗ್ಯಾಂಡ್ ಇರೋದ್ರಿಂದ ಟ್ರಿಸ್. ಓಕೆ, ಇದನ್ನು ಬ್ರ್ಯಾಕೆಟಲ್ಲಿ ಬರೀರಿ. ಈಥೇನ್ 1,2 ಡೈಅಮೈನ್. ಓಕೆ, 1,2 ಡೈಅಮೈನ್. ಓಕೆ, ಆ್ಯಂಡ್ ಏನಿದೆ? ಕೋಬಾಲ್ಟ್ ಇದೆ. ಕೋಬಾಲ್ಟ್ನ ಕೋಬಾಲ್ಟ್ ಅಂತಲೇ ನೇಮ್ ಮಾಡಿ, ಕೋಬಾಲ್ಟೇಟ್ ಅಲ್ಲ, ಕೋಬಾಲ್ಟ್. ಆಕ್ಸಿಡೇಷನ್ ನಂಬರಷ್ಟು ಫೈಂಡ್ ಔಟ್ ಮಾಡಿ. ಆ್ಯಂಡ್ ಇಲ್ಲಿ Cl2 ಇದೆ, ವೆರಿ ಇಂಪಾರ್ಟೆಂಟ್. ನೋಡಿ, ಔಟ್ಸೈಡ್ ದ ಬ್ರ್ಯಾಕೆಟ್ ಏನಿದೆ ಅದನ್ನು ನೀವು ಡೈ ಅಂತ ತೊಗೋಬಾರ್ದು, ಇದನ್ನು ಡೈ ಅಂತ ತೊಗೋಬೇಡಿ. ಜಸ್ಟ್ ಇದನ್ನು ಕ್ಲೋರೈಡ್ ಅಂತ ಮೆನ್ಷನ್ ಮಾಡಿ. ಇಲ್ಲಿ ಆನಾನಿಕ್ ಲಿಗ್ಯಾಂಡ್ ಆದರೂ, ಇದು ಆನಾನಿಕ್ ಪಾರ್ಟ್ ಆದ್ರೂ ಇದನ್ನು ಕ್ಲೋರಿಡೋ ಅಂತ ಚೇಂಜ್ ಮಾಡಬೇಡಿ. ಇನ್ಸೈಡ್ ದ ಬ್ರ್ಯಾಕೆಟ್ ಲಿಗ್ಯಾಂಡ್ಸ್ ಇದ್ದರೆ ಮಾತ್ರ ಆನಾನಿಕ್ ಲಿಗ್ಯಾಂಡ್ನ ಚೇಂಜ್ ಮಾಡಬೇಕು. ಔಟ್ಸೈಡ್ ದ ಬ್ರ್ಯಾಕೆಟ್ ಇದ್ದರೆ ಇದನ್ನು ಆ್ಯಸ್ ಇಟ್ ಈಸ್ ಕ್ಲೋರೈಡ್ ಅಂತಲೇ ಬರೀರಿ, ಡೈ ಕ್ಲೋರೈಡ್ ಅಂತ ಬರೀಬೇಡಿ. ಸೊ ಡೈ ಅಂತ ಯೂಸ್ ಮಾಡೋಂಗಿಲ್ಲ. ಇನ್ಸೈಡ್ ದ ಬ್ರ್ಯಾಕೆಟ್ ಇದ್ದರೆ ಮಾತ್ರ ನಾವು ಪ್ರಿಫಿಕ್ಸಸ್ನ ಯೂಸ್ ಮಾಡ್ತೀವಿ. ನೋಡಿ, K4ಗೂ ಕೂಡ ನಾನು ಟೆಟ್ರಾ ಅಂತ ಯೂಸ್ ಮಾಡಲಿಲ್ಲ, ಪೊಟ್ಯಾಷಿಯಮ್ ಅಂತ ಬರೆದಿದ್ದೀನಿ. ಸೊ ಈ ರೀತಿ ನೇಮ್ ಮಾಡ್ತೀರಾ. ಇದಕ್ಕೆ ಫೈಂಡ್ ಔಟ್ ಮಾಡಿ ಆಕ್ಸಿಡೇಷನ್ ನಂಬರ್ನ. ಯಾಕಂದರೆ ಈಥಲಿನ್ ಡೈಮಂಡ್ ಇಸ್ ನ್ಯೂಟ್ರಲ್ ಕಾಂಪ್ಲೆಕ್ಸ್. ನ್ಯೂಟ್ರಲ್ಗೆ ಇದು 0 ಇರುತ್ತೆ ಚಾರ್ಜು. ಹಾಗೆ ಕ್ಲೋರೈಡ್ಗೆ 2- ಇದೆ, 2 -1 ಅಂದರೆ -2 ಬರುತ್ತೆ. ಫೈಂಡ್ ಔಟ್ ಮಾಡಿ ಬರೀರಿ. ಸೊ ದಿಸ್ ಇಸ್ ದ ವೇ ಆಫ್ ರೈಟಿಂಗ್ ಐಯೋಪ್ಯಾಕ್ ನೇಮ್. ಸೊ ಈ ರೀತಿಯೇ ಪ್ಯಾಟರ್ನಲ್ಲಿ ಬರಿತಾ ಹೋಗ್ತಾರೆ. ಹಾಗಾದರೆ ರೂಲ್ಸ್ಗಳಿಗೆ ಗೊತ್ತಾಯಿತು. ನೋಡಿ, ಇದು ಲಾಸ್ಟ್ ರೂಲ್. ಆಫ್ಟರ್ ದ ನೇಮಿಂಗ್ ದ ಮೆಟಲ್ಸ್ ಇಟ್ಸ್ ಆಕ್ಸಿಡೇಷನ್ ಸ್ಟೇಟ್ ಇಸ್ ಇಂಡಿಕೇಟೆಡ್ ಇನ್ ರೋಮನ್ ನ್ಯೂಮರಲ್ಸ್ ಇನ್ ಪ್ಯಾರಂಥೆಸಿಸ್ ಅಂತ ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ದ ರೂಲ್ಸ್ ಟು ನೇಮ್ ದ ಕೋರ್ಡಿನೇಷನ್ ಕಾಂಪೌಂಡ್. ವೆರಿ ಇಂಪಾರ್ಟೆಂಟ್. ಸೊ ಫಸ್ಟಿಂದ ರಿಕಾಲ್ ಮಾಡೋದ್ರೆ ಏನು? ಫಸ್ಟು ಕ್ಯಾಟೈನ್ ಪಾರ್ಟ್ನ ನೇಮ್ ಮಾಡಬೇಕು. ನೆಕ್ಸ್ಟು ಲಿಗ್ಯಾಂಡ್ಗೆ ಹೋಗಬೇಕು, ಲಿಗ್ಯಾಂಡ್ನ ನೇಮ್ ಮಾಡಿ. ಸೆಂಟ್ರಲ್ ಮೆಟಲ್ ಆಟಮ್ ನೇಮ್ ಮಾಡಬೇಕು. ಪ್ರಿಫಿಕ್ಸಸ್ನ ಯೂಸ್ ಮಾಡಬೇಕು. ಆನಾನಿಕ್ ಲಿಗ್ಯಾಂಡ್ಸ್ಗಳನ್ನ ರಿಪ್ಲೇಸ್ ಮಾಡಬೇಕು ನೇಮ್ಗಳನ್ನ, ಅದೊಂದು ಇಂಪಾರ್ಟೆಂಟು. ನೆಕ್ಸ್ಟ್ ಸೆಂಟ್ರಲ್ ಮೆಟಲ್ ಆಟಮ್ ಇದ್ದಾಗ ಕ್ಯಾಟನಿಕ್ ಕಾಂಪ್ಲೆಕ್ಸ್ ಇದ್ದರೆ ಹಾಗೆ ಬರೀತೀರಾ, ಆನಾನಿಕ್ ಪಾರ್ಟ್ ಇದ್ದರೆ 8 ಅಂತ ರಿಪ್ಲೇಸ್ ಮಾಡ್ತೀರಾ. ಆಕ್ಸಿಡೇಷನ್ ನಂಬರ್ನ ಬರೀಬೇಕು. ಸೊ ದೀಸ್ ಆರ್ ದ ರೂಲ್ಸ್ ಟು ನೇಮ್ ದ ಕೋರ್ಡಿನೇಷನ್ ಕಾಂಪೌಂಡ್. ಸೊ ನೆಕ್ಸ್ಟ್ ಈಗ ನಾವು ಇದಕ್ಕೆಲ್ಲ ರೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕೋರ್ಡಿನೇಷನ್ ಕಾಂಪೌಂಡ್ಸ್ ಐಯೋಪ್ಯಾಕ್ ನಾಮೋಲೇಷನ್ನ ಡಿಸ್ಕಸ್ ಮಾಡೋಣ. ಯಾವ ಕಾಂಪೌಂಡ್ಸ್ಗೆ ಯಾವ ರೀತಿ ನೇಮ್ನ ಬರೀಬೋದು, ವೆರಿ ಇಂಪಾರ್ಟೆಂಟ್. ಕರೆಕ್ಟಾಗಿ ಡಿಸ್ಕಸ್ ಮಾಡೋಣ. ಓಕೆ.